ರಾವಣ ಆತನ ಇನ್ನೊಂದು ಮುಖ. ಆತನ ಎಂದೆ, ಅವನ ಎನ್ನುವ ಅಭಿನಯ ನನಗಿಲ್ಲ. ಏಕೆಂದರೆ ಶ್ರೀರಾಮ ಪರೀಕ್ಷಣದಲ್ಲಿ ಶ್ರೀ ಡಿ ವಿ ಜಿ ಹೇಳಿರುವ ಹಾಗೆ, ರಾವಣನೇಂ ಸ್ವಲ್ಪ ಬಲನೆ ನಿರುಪಮ ಸತ್ವನ್. ಇದು ಆಧುನಿಕರಾದ ಇವರೊಬ್ಬರ ಅಭಿಪ್ರಾಯವಲ್ಲ. ಸ್ವಯಂ ಶ್ರೀಮದ್ ರಾಮಾಯಣದಲ್ಲೇ ರಾವಣ ಅಂತಹ ಮಹಾಸತ್ವನಾಗಿ ಚಿತ್ರಿತನಾಗಿದ್ದಾನೆ. ಅತ್ರೈಷ ರಕ್ಷೋಧಿಪತಿರ್ಮಹಾತ್ಮ ಭೂತೈರ್ವೃತೋ ರುದ್ರ ಇವಾವಭಾತಿ ಮಹೇಂದ್ರ ವೈವಸ್ವತ ದರ್ಪಹಂತ ರಕ್ಷೋಧಿಪ ಸೂರ್ಯ ಇವಾವಭಾತಿ. ರಾವಣನು ಭೂತಪತಿಯಾದ ರುದ್ರನಂತೆ ಸೂರ್ಯನಂತೆ ಪ್ರಕಾಶಿಸುತ್ತಿದ್ದಾನೆ ಎಂದು ವಿಭೀಷಣ ರಾಮನಿಗೆ ರಾವಣನನ್ನು ತೋರಿ ಕೀರ್ತಿಸುತ್ತಾನೆ. ರಾವಣನನ್ನು ಮೊದಲ ಬಾರಿಗೆ ಕಂಡಾಗ ರಾಮನಾದರೂ ಹೇಳುವುದೇನು? ಅಹೋ ದೀಪ್ತೋ ಮಹಾತೇಜೋ ರಾವಣೋ ರಾಕ್ಷಸೇಶ್ವರ ಆದಿತ್ಯೈವ ದುಷ್ಪ್ರೇಕ್ಷ್ಯೋ ರಶ್ಮಿಭಿರ್ಭಾತಿ ರಾವಣ ಸುವ್ಯಕ್ತಂ ಲಕ್ಷಯೇ ಹ್ಯಸ್ಯ ರೂಪಂ ತೇಜಸ್ಸಮಾವೃತಂ ದೇವದಾನವ ವೀರಾಣಾಂ ವಪುರ್ನ ಏವಂ ವಿಧಂ ಭವೇತ್ ಯಾದೃಶಂ ರಕ್ಷಸೇಂದ್ರಸ್ಯ ವಪುರೇತತ್ ಪ್ರಕಾಶತೆ. ರಾವಣನ ಮಹಿಮೆ ಅವನ ದೇಹದ ವರ್ಚಸ್ಸು ಅಷ್ಟರಿಂದಲೇ ಅಲ್ಲ, ಅವನ ಇನ್ನಿತರ ಗುಣವಿಶೇಷಗಳನ್ನು ಕೇಳಿ. ಅನೇನ ದತ್ತಾನಿ ಸುಪೂಜಿತಾನಿ ಭುಕ್ತಾಶ್ಚ ಭೋಗಾನ್ ನಿಭೃತಾಶ್ಚ ಭೃತ್ಯಾಃ ಧನಾನಿ ಮಿತ್ರೇಷು ಸಮರ್ಪಿತಾನಿ ವೈರಾಣ್ಯಮಿತ್ರೇಷು ಚ ಯಾಪಿತಾನಿ ಯೇಷೋ ಹಿತಾಗ್ನಿಶ್ಚ ಮಹಾತಪಶ್ಚ ವೇದಾಂತಕಃ ಕರ್ಮಸು ಚ ಅಗ್ರವೀರ್ಯಃ. ದಾನದಲ್ಲಿ, ಔದಾರ್ಯದಲ್ಲಿ, ಮಿತ್ರರನ್ನು ಶತ್ರುಗಳನ್ನು ನಡೆಸಿಕೊಳ್ಳುವುದರಲ್ಲಿ ಈತನ ಸಮನಿಲ್ಲ. ಈತ ಆಹಿತಾಗ್ನಿ, ಮಹಾತಪಸ್ಸು ಮಾಡಿದಾತ, ವೇದಾಂತಗಳನ್ನು ತಿಳಿದಾತ, ಯಜ್ಞಯಾಗಾದಿಗಳನ್ನು ನಡೆಸಿದಾತ. ಇಂತಹ ಮಹಾನುಭಾವ, ಇಂತಹ ಬಹುಮುಖಗಳುಳ್ಳ ವೀರ್ಯವಂತ. ಸೀತಾ ನಿಮಿತ್ತದಿಂದ ಆತನ ಎಲ್ಲ ಮುಖಗಳು ಮರೆಯಾಗಿ ಕಾಮಮುಖ ಒಂದೇ ಮುಂದಾಗಿ ಹೋಯಿತಲ್ಲ. ರಾವಣ ಮೊದಲಿನಿಂದಲೂ ಮದದಿಂದ ಮೆರೆದು ಕಾಮದಿಂದ ಕೆಟ್ಟವನು. ಮದ ಕಾರಣವಾಗಿ ಇಕ್ಷ್ವಾಕು ವಂಶದ ಅನರಣ್ಯನಿಂದ ಶಾಪ ಪಡೆದ. ನನ್ನ ವಂಶದಲ್ಲಿ ಹುಟ್ಟುವ ರಾಮನಿಂದ ನಿನ್ನ ವಧೆಯಾಗುತ್ತದೆ ಎಂದು. ಶಿವನ ಕಿಂಕರನಾದ ನಂದಿಯನ್ನು ಕಂಡು ನಕ್ಕು, ನನ್ನ ಮುಖದಂತೆ ಮುಖವಿರುವ ವಾನರರಿಂದ ನಿನಗೆ ಭಂಗವಾಗಲಿ ಎಂದು ಇನ್ನೊಂದು ಶಾಪ ಪಡೆದ. ಕಾಮ ಕಾರಣವಾಗಿ ವೇದವತಿಯ ಮಾನಭಂಗ ಮಾಡಿ ಅವಳ ಶಾಪವನ್ನು ಸಂಪಾದಿಸಿ ಅವಳೇ ಸೀತೆಯ ರೂಪದಲ್ಲಿ ಬಂದು ರಾವಣನಿಗೆ ಮೃತ್ಯು ಸ್ವರೂಪಿಯಾದಳೋ ಎನ್ನಿಸುವ ಹಾಗೆ ತನಗೆ ತಾನೇ ಹಾನಿ ಮಾಡಿಕೊಂಡ. ನಳಕೂವರನ ಬಳಿಗೆ ಹೋಗುತ್ತಿದ್ದ ರಂಭೆಯನ್ನು ಬಲಾತ್ಕರಿಸಿ ಭೋಗಿಸಿ ನಳಕೂವರನ ಶಾಪಕ್ಕೆ ಗುರಿಯಾದ. ತನ್ನ ಹಿಂದಿನ ಪುಣ್ಯಗಳ ಪ್ರಭಾವದಿಂದ ಅಂದಿಗೆ ನಾಶವಾಗದೆ ಪಾರಾದ. ಇನ್ನೊಮ್ಮೆ ಬ್ರಹ್ಮಸಭೆಗೆ ಹೋಗುತ್ತಿದ್ದ ಪುಂಜಿಕ ಸ್ಥಳ ಎಂಬ ಅಪ್ಸರಸಿಯನ್ನು ಕೆಡಿಸಿ ಬ್ರಹ್ಮನ ಶಾಪಕ್ಕೆ ಗುರಿಯಾದ. ಹೀಗೆ ಅಂತಹ ಪ್ರತಾಪಶಾಲಿಯಾದ ರಾವಣ, ರಾಮನಿಗೆ ಸರಿಸಮನಾಗಿ ಎದುರಿಗೆ ಎದ್ದು ನಿಂತ ರಾವಣ, ಏಕಪತ್ನೀವ್ರತಸ್ಥನಾದ ರಾಮನಿಗೆ ಪ್ರತಿಯಾಗಿ ಬಹುಸ್ತ್ರೀ ಕಾಮುಕನಾದ ರಾವಣೇಶ್ವರ, ಈ ಒಂದು ಕೆಟ್ಟ ಗುಣ ಉಲ್ಬಣವಾಗಿ ಮಿಕ್ಕವುಗಳನ್ನೆಲ್ಲ ಮೂಲೆಪಾಲು ಮಾಡಿ ಹಾಕಿ ಜಾನಕಿ ವ್ಯಾಮೋಹ ಕಾಮನೈಕಾವಾಸ ಭಸ್ತ್ರಿಯಾಯಿತು ಆ ದಶಗ್ರೀವ ಕಾಯಂ. ಸುಮ್ಮನೆ ಸೀತೆ ಸೀತೆ ಎಂದು ಬಿಸಿಯ ನಿಟ್ಟುಸಿರು ಬಿಡುವ ತಿದಿಯಾಗಿ ಹೋಯಿತು ದಶಮುಖನ ದೇಹ. ದೇವದಾನವರಾದಿಯಾಗಿ ಎಲ್ಲರನ್ನೂ ಜಯಿಸಿದ ರಾವಣೇಶ್ವರ ತನ್ನ ಹೃದಯವನ್ನು ತಾನು ಗೆಲ್ಲಲಾರದೆ ಹೋದ. ಅದರಿಂದಲೇ ಅವನ ಸರ್ವನಾಶವೂ ಆಗಿ ಹೋಯಿತು. ಇದರಿಂದಾಗಿ ಆತನ ಸ್ತ್ರೀ ವ್ಯಾಮೋಹದ ಒಂದು ಮುಖ ಪ್ರಸಿದ್ಧವಾಗಿದೆಯೇ ಹೊರತು ಇತರ ಮುಖಗಳ ಪರಿಚಯ ಸಾಮಾನ್ಯ ಜನರಿಗೆ ಅಷ್ಟಾಗಿ ಆಗಿಲ್ಲ. ಶ್ರೀಮದ್ ರಾಮಾಯಣದಲ್ಲಿ ಕಾಣುವ ರಾವಣನ ಪಾಲಿಗೆ ಕಾಲಾನಲ ಸ್ವರೂಪಿಯಾದ ಈ ಕಾಮ ಜೈನ ಸಂಪ್ರದಾಯದಲ್ಲಿ ಇಷ್ಟು ಘೋರವಾಗಿಲ್ಲ. ಅಲ್ಲಿನ ರಾವಣ ಕಂಡ ಸ್ತ್ರೀರೂಪವನ್ನೆಲ್ಲ ಕಾಮಿಸಿ ಶಾಪಹತನಾದವನಲ್ಲ. ಸೀತೆಯನ್ನು ಕಾಣುವವರೆಗೂ ಆತನ ಸಂಯಮ ಶ್ಲಾಘ್ಯವಾಗಿಯೇ ಇತ್ತು. ಸೀತೆಯನ್ನು ಕಂಡಾಗ ಮಾತ್ರ ಅಬ್ಧಿಯುಂ ವರ್ಮೆ ಕಾಲವಶದಿಂ ಮರ್ಯಾದೆಯಂ ದಾಂಠದೆ. ರಾವಣನಾದರೂ ಹೀಗೆ ಒಮ್ಮೆ ಮೇರೆ ತಪ್ಪಿದ. ತಾನು ಸ್ವೀಕಾರ ಮಾಡಿದ್ದ ಪರಾಂಗನಾವಿರತಿ ವ್ರತ ಕೂಡ ಅವನಿಗೆ ಮರೆತು ಹೋಯಿತು. ಅನಂತರ ತಾನು ಮಾಡಿದ ದುಷ್ಕಾರ್ಯಕ್ಕೆ ಪಶ್ಚಾತ್ತಾಪಪಟ್ಟ. ಎಷ್ಟಾದರೂ ಮಹಾನುಭಾವ,
ಸಂಪೂರ್ಣ ಅಧಃಪತನವಾಗುವ ಮೊದಲೇ ಎಚ್ಚೆತ್ತುಕೊಂಡ. ರಾಮನನ್ನು ಸೆರೆ ಹಿಡಿದು ತಂದು ಅನಂತರ ಸೀತೆಯನ್ನು ಆತನಿಗೆ ಒಪ್ಪಿಸಬೇಕು ಎಂದುಕೊಂಡ. ಆದರೆ ವಿಧಿಯ ಕೈ ಬಲವಾಯಿತು. ರಾವಣ ಹತನಾದ. ರಾವಣನ ಸಂಯಮಕ್ಕೆ ಒಂದು ಒಳ್ಳೆಯ ಉದಾಹರಣೆ ನಾಗಚಂದ್ರನ ರಾಮಚಂದ್ರ ಚರಿತ ಪುರಾಣದಲ್ಲಿ ದೊರಕುತ್ತದೆ. ರಾವಣನು ದಿಗ್ವಿಜಯಕ್ಕೆ ದಂಡೆತ್ತಿ ಹೋಗಿದ್ದ ಕಾಲದಲ್ಲಿ ಹಿಮಾಲಯದ ಹತ್ತಿರ ನಳಕೂಬರನ ನಗರ, ದುರ್ಲಂಘ್ಯಪುರ, ಹೆಸರಿಗೆ ತಕ್ಕ ಹಾಗೆ ಅದು ದುರ್ಲಂಘ್ಯವಾಗಿತ್ತು. ರಾವಣನಿಗೆ ಅದನ್ನು ದಾಟುವ ದಾರಿ ಕಾಣಲಿಲ್ಲ. ರಾವಣ ಬಂದದ್ದು ನಳಕೂಬರನ ಪತ್ನಿಯಾದ ಉಪರಂಭಿಗೆ ತಿಳಿಯಿತು. ಅವಳಿಗೆ ಮೊದಲಿನಿಂದಲೂ ರಾವಣನ ಮೇಲೆ ಮೋಹ. ತನ್ನ ದೂತಿಯ ಮೂಲಕ ತನ್ನ ಕಾಮ ಕಾತರವನ್ನು ರಾವಣನಿಗೆ ಹೇಳಿ ಕಳಿಸಿದಳು, ಲಜ್ಜೆ ಬಿಟ್ಟು ಸಂಕೋಚವಿಲ್ಲದೆ. ದೂತಿ ಬಂದು ಹೇಳಿದಳು, ನನ್ನ ಒಡತಿಯಾದ ಉಪರಂಭೆ ರೂಪಿನಲ್ಲಿ ರಂಭೆಯನ್ನೂ ಮೀರಿಸಿದವಳು. ಆ ನಿರುಪಮೆ ಹಲವು ಕಾಲದಿಂದ ನಿನಗಾಗಿ ಹಂಬಲಿಸಿ ಪಾಡುಪಡುತ್ತಿದ್ದಾಳೆ. ಅವಳಿಗೆ ಈ ದುರ್ಲಂಘ್ಯಪುರವನ್ನು ಭೇದಿಸುವ ರಹಸ್ಯ ಮಂತ್ರ ಗೊತ್ತು. ಅಂಥವಳು ತಾನೇ ನಿನಗೆ ಒಲಿದಿರುವಾಗ ನಿನಗೆ ಯಾವುದು ತಾನೇ ಅಸಾಧ್ಯ ಎಂದಳು. ಈ ಕೆಟ್ಟ ನಡತೆಯಿಂದ ನಿಂದೆ ಬರುತ್ತದೆ, ಇದು ಪಾಪದ ಮಾರ್ಗ, ಏನು ಮಾಡಲಿ ಎಂದು ರಾವಣ ಮನಸ್ಸಿನಲ್ಲಿ ಎಂದುಕೊಂಡು ವಿಭೀಷಣನಿಗೆ ಹೇಳಿ ಕಳಿಸಿದ. ರಹಸ್ಯದಲ್ಲಿ ಉಪರಂಭೆಯ ಸಂಗತಿಯನ್ನು ಅವನಿಗೆ ತಿಳಿಸಿ ಅವನ ಸಲಹೆಯನ್ನು ಕೇಳಿದ. ಅದಕ್ಕೆ ವಿಭೀಷಣ ಹೇಳಿದ, ಆಕೆಯನ್ನು ಬರಮಾಡಿಕೋ, ಅವಳ ಮಾತಿಗೆ ಒಪ್ಪಿದಂತೆ ನಟಿಸಿ ಅವಳಿಂದ ಪ್ರಾಕಾರವನ್ನು ಭೇದಿಸುವ ಪ್ರತಿವಿದ್ಯೆಯನ್ನು ಕಲಿತುಕೋ. ರಾವಣ ಅದರಂತೆ ಒಪ್ಪಿ, ನಿನ್ನ ಒಡತಿ ಹೇಳಿದ ಹಾಗೆ ಆಗಲಿ, ಆಕೆಯನ್ನು ಕರೆದುತ ಎಂದು ದೂತಿಯನ್ನು ಕಳಿಸಿಕೊಟ್ಟ. ಅವಳು ಆ ಕೂಡಲೇ ಹೋಗಿ ಉಪರಂಭೆಯನ್ನು ಕರೆದು ತಂದಳು. ರಾವಣ ಆಕೆಗೆ ಸುಳ್ಳು ಸ್ನೇಹ ತೋರಿ, ನನಗೂ ನಿನಗೂ ದುರ್ಲಂಘ್ಯಪುರದಲ್ಲಿ ಸಮಾಗಮವಾಗುವಂತೆ ಏರ್ಪಡಿಸು ಎಂದ. ಉಪರಂಭೆ ಹಾಗೆಯೇ ಆಗಲೆಂದು ರಾವಣನಿಗೆ ರಹಸ್ಯ ಮಂತ್ರವನ್ನು ಉಪದೇಶ ಮಾಡಿದಳು. ರಾವಣನಿಗೆ ಅನುಕೂಲವಾಯಿತು. ಮದನನಿಂದ ಉನ್ಮತ್ತಳಾದ ಆ ಉಪರಂಭೆ ತಾನು ಮಾಡಿದ ಕಾರ್ಯದಿಂದ ತನ್ನ ಕುಲ ಕ್ಷಯವಾಗುತ್ತದೆ, ತನ್ನ ಪತಿಗೆ ಹಾನಿಯಾಗುತ್ತದೆ ಎಂಬುದನ್ನೂ ಗಮನಿಸಲಿಲ್ಲ. ರಾವಣ ಹೀಗೆ ಅವಳಿಂದ ನಗರ ಪ್ರವೇಶದ ರಹಸ್ಯವನ್ನು ಕಲಿತು ಆಕೆಯನ್ನು ಕಳಿಸಿಕೊಟ್ಟು ಮಾರನೆಯ ದಿನ ದುರ್ಲಂಘ್ಯಪುರವನ್ನು ಅಶ್ರಮದಿಂದ ಪ್ರವೇಶ ಮಾಡಿದ. ವಿಭೀಷಣನು ನಳಕೂಬರನನ್ನು ಸೆರೆ ಹಿಡಿದ. ನಗರವನ್ನು ವಶಪಡಿಸಿಕೊಂಡು ಆದ ಮೇಲೆ ರಾವಣನು ಉಪರಂಭಿಗೆ ಹೇಳಿಕಳಿಸಿ ಆಕೆಯನ್ನು ಬರಮಾಡಿಕೊಂಡ. ಆಕೆಯೂ ಅತ್ಯಂತ ಕಾತರದಿಂದ ಮದನಾತುರದಿಂದ ಬಂದಳು. ರಾವಣ ಆಕೆಯನ್ನು ಕುರಿತು ಹೇಳಿದ, ಅಮ್ಮ, ನೀನು ವಿಶುದ್ಧ ಕುಲದ ಕುಶಧ್ವಜನಿಗೂ ಮಧುಕಾಂತಿಗೂ ಮಗಳಾಗಿ ಹುಟ್ಟಿದವಳು. ನಳಕೂಬರನಂಥವನ ಕೈ ಹಿಡಿದವಳು. ನಿನ್ನ ಕುಲದ ಆಚಾರವನ್ನು ನೆನೆದು ಕ್ಷೀರ ಪರಿಪಾಲನ ಮಾಡುವುದು ನಿನಗೆ ತಕ್ಕದ್ದು. ಅದೂ ಅಲ್ಲದೆ ನೀನು ನನಗೆ ವಿದ್ಯೆಯನ್ನು ಉಪದೇಶ ಮಾಡಿದ್ದರಿಂದ ನೀನು ನನಗೆ ಗುರುವಾದೆ. ಆದ ಕಾರಣ ಬೇರೆ ಏನೂ ಯೋಚನೆ ಮಾಡದೆ ನಳಕೂಬರನನ್ನು ಕೂಡಿ ನೀನು ಸುಖವಾಗಿರು. ಹೀಗೆ ಹೇಳಿ ರಾವಣ ಆಕೆಯ ದುಷ್ಪರಿಣಾಮವನ್ನು ಹೋಗಲಾಡಿಸಿದ. ಅನಂತರ ನಳಕೂಬರನನ್ನು ಬರಮಾಡಿಕೊಂಡು ಆತನ ಭಯವನ್ನು ಹೋಗಲಾಡಿಸಿದ. ತನ್ನ ಮಗನಾದ ಇಂದ್ರಜಿತ್ತಿಗಿಂತ ಆತನು ಅತಿಶಯನೋ ಎಂಬಂತೆ ಆತನನ್ನು ಮನ್ನಿಸಿದ. ನಳಕೂಬರನ ರಾಜ್ಯವನ್ನು ಮತ್ತೆ ಆತನಿಗೆ ಕೊಟ್ಟ. ಹೀಗೆ 2 ರೀತಿಗಳಿಂದಲೂ ವಿಜಯವನ್ನು ಸಂಪಾದಿಸಿ ರಾವಣ ಮುಂದೆ ಹೋದ. ಇದು ರಾವಣನ ಹೆಸರಿಗೆ ಅಂಟುಕೊಂಡು ಬಂದಿರುವ ಅತಿಯಾದ ಕಾಮದ ಇನ್ನೊಂದು ಸುಟಿಯಾದ ಸಂಯಮದ ಮುಖ. ಇದನ್ನು ನೆನೆದಾಗಲೆಲ್ಲ ಹರ್ಷವಾಗುತ್ತದೆ. ಸಂಸ್ಮೃತ್ಯ ಸಂಸ್ಮೃತ್ಯ ಹೃಷ್ಯಾಮಿ ಚ ಮುಹುರ್ಮುಹು. ರಾವಣ ಆತನ ಇನ್ನೊಂದು ಮುಖ. ಆತನ ಎಂದೆ, ಅವನ ಎನ್ನುವ ಅಭಿನಯ ನನಗಿಲ್ಲ. ಏಕೆಂದರೆ ಶ್ರೀರಾಮ ಪರೀಕ್ಷಣದಲ್ಲಿ ಶ್ರೀ DVG ಹೇಳಿರುವ ಹಾಗೆ, ರಾವಣನೇಂ ಸ್ವಲ್ಪ ಬಲನೇ ನಿರುಪಮ ಸತ್ವನ್. ಇದು ಆಧುನಿಕರಾದ ಇವರೊಬ್ಬರ ಅಭಿಪ್ರಾಯವಲ್ಲ. ಸ್ವಯಂ ಶ್ರೀಮದ್ ರಾಮಾಯಣದಲ್ಲೇ ರಾವಣ ಅಂತಹ ಮಹಾಸತ್ವನಾಗಿ ಚಿತ್ರಿತನಾಗಿದ್ದಾನೆ. ಅತ್ರೈಷ ರಕ್ಷೋಧಿಪತಿರ್ಮಹಾತ್ಮ ಭೂತೈರ್ವೃತೋ ರುದ್ರ ಇವಾವಭಾತಿ ಮಹೇಂದ್ರ ವೈವಸ್ವತ ದರ್ಪಹಂತ ರಕ್ಷೋಧಿಪ ಸೂರ್ಯ ಇವಾವಭಾತಿ. ರಾವಣನು ಭೂತಪತಿಯಾದ ರುದ್ರನಂತೆ ಸೂರ್ಯನಂತೆ ಪ್ರಕಾಶಿಸುತ್ತಿದ್ದಾನೆ ಎಂದು ವಿಭೀಷಣ ರಾಮನಿಗೆ ರಾವಣನನ್ನು ತೋರಿ ಕೀರ್ತಿಸುತ್ತಾನೆ. ರಾವಣನನ್ನು ಮೊದಲ ಬಾರಿಗೆ ಕಂಡಾಗ ರಾಮನಾದರೂ ಹೇಳುವುದೇನು,
ಅಹೋ ದೀಪ್ತೋ ಮಹಾತೇಜೋ ರಾವಣೋ ರಾಕ್ಷಸೇಶ್ವರ ಆದಿತ್ಯ ಇವ ದುಷ್ಪ್ರೇಕ್ಷ್ಯೋ ರಶ್ಮಿಭಿರ್ಭಾತಿ ರಾವಣ ಸುವ್ಯಕ್ತಂ ಲಕ್ಷಯೇ ಹ್ಯಸ್ಯ ರೂಪಂ ತೇಜಸ್ಸಮಾವೃತಂ ದೇವದಾನವ ವೀರಾಣಾಂ ವಪುರ್ನ ಏವಂ ವಿಧಂ ಭವೇತ್ ಯಾದೃಶಂ ರಕ್ಷಸೇಂದ್ರಸ್ಯ ವಪುರೇತತ್ ಪ್ರಕಾಶತೆ. ರಾವಣನ ಮಹಿಮೆ ಅವನ ದೇಹದ ವರ್ಚಸ್ಸು ಅಷ್ಟರಿಂದಲೇ ಅಲ್ಲ, ಅವನ ಇನ್ನಿತರ ಗುಣವಿಶೇಷಗಳನ್ನು ಕೇಳಿ. ಅನೇನ ದತ್ತಾನಿ ಸುಪೂಜಿತಾನಿ ಭುಕ್ತಾಶ್ಚ ಭೋಗಾನ್ ನಿಭೃತಾಶ್ಚ ಭೃತ್ಯಾಃ ಧನಾನಿ ಮಿತ್ರೇಷು ಸಮರ್ಪಿತಾನಿ ವೈರಾಣ್ಯಮಿತ್ರೇಷು ಚ ಯಾಪಿತಾನಿ ಯೇಷೋ ಹಿತಾಗ್ನಿಶ್ಚ ಮಹಾತಪಶ್ಚ ವೇದಾಂತಕಃ ಕರ್ಮಸು ಚ ಅಗ್ರವೀರ್ಯಃ. ದಾನದಲ್ಲಿ, ಔದಾರ್ಯದಲ್ಲಿ, ಮಿತ್ರರನ್ನು ಶತ್ರುಗಳನ್ನು ನಡೆಸಿಕೊಳ್ಳುವುದರಲ್ಲಿ ಈತನ ಸಮನಿಲ್ಲ. ಈತ ಆಹಿತಾಗ್ನಿ, ಮಹಾತಪಸ್ಸು ಮಾಡಿದಾತ, ವೇದಾಂತಗಳನ್ನು ತಿಳಿದಾತ, ಯಜ್ಞಯಾಗಾದಿಗಳನ್ನು ನಡೆಸಿದಾತ. ಇಂತಹ ಮಹಾನುಭಾವ, ಇಂತಹ ಬಹುಮುಖಗಳುಳ್ಳ ವೀರ್ಯವಂತ. ಸೀತಾ ನಿಮಿತ್ತದಿಂದ ಆತನ ಎಲ್ಲ ಮುಖಗಳು ಮರೆಯಾಗಿ ಕಾಮಮುಖ ಒಂದೇ ಮುಂದಾಗಿ ಹೋಯಿತಲ್ಲ. ರಾವಣ ಮೊದಲಿನಿಂದಲೂ ಮದದಿಂದ ಮೆರೆದು ಕಾಮದಿಂದ ಕೆಟ್ಟವನು. ಮದ ಕಾರಣವಾಗಿ ಇಕ್ಷ್ವಾಕು ವಂಶದ ಅನರಣ್ಯನಿಂದ ಶಾಪ ಪಡೆದ. ನನ್ನ ವಂಶದಲ್ಲಿ ಹುಟ್ಟುವ ರಾಮನಿಂದ ನಿನ್ನ ವಧೆಯಾಗುತ್ತದೆ ಎಂದು. ಶಿವನ ಕಿಂಕರನಾದ ನಂದಿಯನ್ನು ಕಂಡು ನಕ್ಕು, ನನ್ನ ಮುಖದಂತೆ ಮುಖವಿರುವ ವಾನರರಿಂದ ನಿನಗೆ ಭಂಗವಾಗಲಿ ಎಂದು ಇನ್ನೊಂದು ಶಾಪ ಪಡೆದ. ಕಾಮ ಕಾರಣವಾಗಿ ವೇದವತಿಯ ಮಾನಭಂಗ ಮಾಡಿ ಅವಳ ಶಾಪವನ್ನು ಸಂಪಾದಿಸಿ ಅವಳೇ ಸೀತೆಯ ರೂಪದಲ್ಲಿ ಬಂದು ರಾವಣನಿಗೆ ಮೃತ್ಯುಸ್ವರೂಪಿಯಾದಳೋ ಎನ್ನಿಸುವ ಹಾಗೆ ತನಗೆ ತಾನೇ ಹಾನಿ ಮಾಡಿಕೊಂಡ. ನಳಕೂವರನ ಬಳಿಗೆ ಹೋಗುತ್ತಿದ್ದ ರಂಭೆಯನ್ನು ಬಲಾತ್ಕರಿಸಿ ಭೋಗಿಸಿ ನಳಕೂವರನ ಶಾಪಕ್ಕೆ ಗುರಿಯಾದ. ತನ್ನ ಹಿಂದಿನ ಪುಣ್ಯಗಳ ಪ್ರಭಾವದಿಂದ ಅಂದಿಗೆ ನಾಶವಾಗದೆ ಪಾರಾದ. ಇನ್ನೊಮ್ಮೆ ಬ್ರಹ್ಮಸಭೆಗೆ ಹೋಗುತ್ತಿದ್ದ ಪುಂಜಿಕ ಸ್ಥಳ ಎಂಬ ಅಪ್ಸರಸಿಯನ್ನು ಕೆಡಿಸಿ ಬ್ರಹ್ಮನ ಶಾಪಕ್ಕೆ ಗುರಿಯಾದ. ಹೀಗೆ ಅಂತಹ ಪ್ರತಾಪಶಾಲಿಯಾದ ರಾವಣ, ರಾಮನಿಗೆ ಸರಿಸಮನಾಗಿ ಎದುರಿಗೆ ಎದ್ದು ನಿಂತ ರಾವಣ, ಏಕಪತ್ನೀವ್ರತಸ್ಥನಾದ ರಾಮನಿಗೆ ಪ್ರತಿಯಾಗಿ ಬಹುಸ್ತ್ರೀ ಕಾಮುಕನಾದ ರಾವಣೇಶ್ವರ, ಈ ಒಂದು ಕೆಟ್ಟ ಗುಣ ಉಲ್ಬಣವಾಗಿ ಮಿಕ್ಕವುಗಳನ್ನೆಲ್ಲ ಮೂಲೆಪಾಲು ಮಾಡಿ ಹಾಕಿ ಜಾನಕಿ ವ್ಯಾಮೋಹ ಕಾಮನೈಕಾವಾಸ ಭಸ್ತ್ರಿಯಾಯಿತು ಆ ದಶಗ್ರೀವ ಕಾಯಂ. ಸುಮ್ಮನೆ ಸೀತೆ ಸೀತೆ ಎಂದು ಬಿಸಿಯ ನಿಟ್ಟುಸಿರು ಬಿಡುವ ತಿದಿಯಾಗಿ ಹೋಯಿತು ದಶಮುಖನ ದೇಹ. ದೇವದಾನವರಾದಿಯಾಗಿ ಎಲ್ಲರನ್ನೂ ಜಯಿಸಿದ ರಾವಣೇಶ್ವರ ತನ್ನ ಹೃದಯವನ್ನು ತಾನು ಗೆಲ್ಲಲಾರದೆ ಹೋದ. ಅದರಿಂದಲೇ ಅವನ ಸರ್ವನಾಶವೂ ಆಗಿ ಹೋಯಿತು. ಇದರಿಂದಾಗಿ ಆತನ ಸ್ತ್ರೀ ವ್ಯಾಮೋಹದ ಒಂದು ಮುಖ ಪ್ರಸಿದ್ಧವಾಗಿದೆಯೇ ಹೊರತು ಇತರ ಮುಖಗಳ ಪರಿಚಯ ಸಾಮಾನ್ಯ ಜನರಿಗೆ ಅಷ್ಟಾಗಿ ಆಗಿಲ್ಲ. ಶ್ರೀಮದ್ ರಾಮಾಯಣದಲ್ಲಿ ಕಾಣುವ ರಾವಣನ ಪಾಲಿಗೆ ಕಾಲಾನಲ ಸ್ವರೂಪಿಯಾದ ಈ ಕಾಮ ಜೈನ ಸಂಪ್ರದಾಯದಲ್ಲಿ ಇಷ್ಟು ಘೋರವಾಗಿಲ್ಲ. ಅಲ್ಲಿನ ರಾವಣ ಕಂಡ ಸ್ತ್ರೀರೂಪವನ್ನೆಲ್ಲ ಕಾಮಿಸಿ ಶಾಪಹತನಾದವನಲ್ಲ. ಸೀತೆಯನ್ನು ಕಾಣುವವರೆಗೂ ಆತನ ಸಂಯಮ ಶ್ಲಾಘ್ಯವಾಗಿಯೇ ಇತ್ತು. ಸೀತೆಯನ್ನು ಕಂಡಾಗ ಮಾತ್ರ ಅಬ್ಧಿಯುಂ ವರ್ಮೆ ಕಾಲವಶದಿಂ ಮರ್ಯಾದೆಯಂ ದಾಂಟದೆ. ರಾವಣನಾದರೂ ಹೀಗೆ ಒಮ್ಮೆ ಮೇರೆ ತಪ್ಪಿದ. ತಾನು ಸ್ವೀಕಾರ ಮಾಡಿದ್ದ ಪರಾಂಗನಾವಿರತಿ ವ್ರತ ಕೂಡ ಅವನಿಗೆ ಮರೆತು ಹೋಯಿತು. ಅನಂತರ ತಾನು ಮಾಡಿದ ದುಷ್ಕಾರ್ಯಕ್ಕೆ ಪಶ್ಚಾತ್ತಾಪಪಟ್ಟ. ಎಷ್ಟಾದರೂ ಮಹಾನುಭಾವ ಸಂಪೂರ್ಣ ಅಧಃಪತನವಾಗುವ ಮೊದಲೇ ಎಚ್ಚೆತ್ತುಕೊಂಡ. ರಾಮನನ್ನು ಸೆರೆ ಹಿಡಿದು ತಂದು ಅನಂತರ ಸೀತೆಯನ್ನು ಆತನಿಗೆ ಒಪ್ಪಿಸಬೇಕು ಎಂದುಕೊಂಡ. ಆದರೆ ವಿಧಿಯ ಕೈ ಬಲವಾಯಿತು. ರಾವಣ ಹತನಾದ. ರಾವಣನ ಸಂಯಮಕ್ಕೆ ಒಂದು ಒಳ್ಳೆಯ ಉದಾಹರಣೆ ನಾಗಚಂದ್ರನ ರಾಮಚಂದ್ರ ಚರಿತ ಪುರಾಣದಲ್ಲಿ ದೊರಕುತ್ತದೆ. ರಾವಣನು ದಿಗ್ವಿಜಯಕ್ಕೆ ದಂಡೆತ್ತಿ ಹೋಗಿದ್ದ ಕಾಲದಲ್ಲಿ ಹಿಮಾಲಯದ ಹತ್ತಿರ ನಳಕೂಬರನ ನಗರ ದುರ್ಲಂಘ್ಯಪುರ, ಹೆಸರಿಗೆ ತಕ್ಕ ಹಾಗೆ ಅದು ದುರ್ಲಂಘ್ಯವಾಗಿತ್ತು. ರಾವಣನಿಗೆ ಅದನ್ನು ದಾಟುವ ದಾರಿ ಕಾಣಲಿಲ್ಲ. ರಾವಣ ಬಂದದ್ದು ನಳಕೂಬರನ ಪತ್ನಿಯಾದ ಉಪರಂಭಿಗೆ ತಿಳಿಯಿತು. ಅವಳಿಗೆ ಮೊದಲಿನಿಂದಲೂ ರಾವಣನ ಮೇಲೆ ಮೋಹ. ತನ್ನ ದೂತಿಯ ಮೂಲಕ ತನ್ನ ಕಾಮ ಕಾತರವನ್ನು ರಾವಣನಿಗೆ ಹೇಳಿ ಕಳಿಸಿದಳು. ಲಜ್ಜೆ ಬಿಟ್ಟು ಸಂಕೋಚವಿಲ್ಲದೆ ದೂತಿ ಬಂದು ಹೇಳಿದಳು, ನನ್ನ ಒಡತಿಯಾದ ಉಪರಂಭೆ ರೂಪಿನಲ್ಲಿ ರಂಭೆಯನ್ನೂ ಮೀರಿಸಿದವಳು.
ಆ ನಿರುಪಮೆ ಹಲವು ಕಾಲದಿಂದ ನಿನಗಾಗಿ ಹಂಬಲಿಸಿ ಪಾಡುಪಡುತ್ತಿದ್ದಾಳೆ. ಅವಳಿಗೆ ಈ ದುರ್ಲಂಘ್ಯಪುರವನ್ನು ಭೇದಿಸುವ ರಹಸ್ಯ ಮಂತ್ರ ಗೊತ್ತು. ಅಂಥವಳು ತಾನೇ ನಿನಗೆ ಒಲಿದಿರುವಾಗ ನಿನಗೆ ಯಾವುದು ತಾನೇ ಅಸಾಧ್ಯ ಎಂದಳು. ಈ ಕೆಟ್ಟ ನಡತೆಯಿಂದ ನಿಂದೆ ಬರುತ್ತದೆ, ಇದು ಪಾಪದ ಮಾರ್ಗ, ಏನು ಮಾಡಲಿ ಎಂದು ರಾವಣ ಮನಸ್ಸಿನಲ್ಲಿ ಎಂದುಕೊಂಡು ವಿಭೀಷಣನಿಗೆ ಹೇಳಿ ಕಳಿಸಿದ. ರಹಸ್ಯದಲ್ಲಿ ಉಪರಂಭೆಯ ಸಂಗತಿಯನ್ನು ಅವನಿಗೆ ತಿಳಿಸಿ ಅವನ ಸಲಹೆಯನ್ನು ಕೇಳಿದ. ಅದಕ್ಕೆ ವಿಭೀಷಣ ಹೇಳಿದ, ಆಕೆಯನ್ನು ಬರಮಾಡಿಕೋ, ಅವಳ ಮಾತಿಗೆ ಒಪ್ಪಿದಂತೆ ನಟಿಸಿ ಅವಳಿಂದ ಪ್ರಾಕಾರವನ್ನು ಭೇದಿಸುವ ಪ್ರತಿವಿದ್ಯೆಯನ್ನು ಕಲಿತುಕೋ. ರಾವಣ ಅದರಂತೆ ಒಪ್ಪಿ, ನಿನ್ನ ಒಡತಿ ಹೇಳಿದ ಹಾಗೆ ಆಗಲಿ, ಆಕೆಯನ್ನು ಕರೆದುತ್ತಾ ಎಂದು ದೂತಿಯನ್ನು ಕಳಿಸಿಕೊಟ್ಟ. ಅವಳು ಆ ಕೂಡಲೇ ಹೋಗಿ ಉಪರಂಭೆಯನ್ನು ಕರೆದು ತಂದಳು. ರಾವಣ ಆಕೆಗೆ ಸುಳ್ಳು ಸ್ನೇಹ ತೋರಿ, ನನಗೂ ನಿನಗೂ ದುರ್ಲಂಘ್ಯಪುರದಲ್ಲಿ ಸಮಾಗಮವಾಗುವಂತೆ ಏರ್ಪಡಿಸು ಎಂದ. ಉಪರಂಭೆ ಹಾಗೆಯೇ ಆಗಲೆಂದು ರಾವಣನಿಗೆ ರಹಸ್ಯ ಮಂತ್ರವನ್ನು ಉಪದೇಶ ಮಾಡಿದಳು. ರಾವಣನಿಗೆ ಅನುಕೂಲವಾಯಿತು. ಮದನನಿಂದ ಉನ್ಮತ್ತಳಾದ ಆ ಉಪರಂಭೆ ತಾನು ಮಾಡಿದ ಕಾರ್ಯದಿಂದ ತನ್ನ ಕುಲ ಕ್ಷಯವಾಗುತ್ತದೆ, ತನ್ನ ಪತಿಗೆ ಹಾನಿಯಾಗುತ್ತದೆ ಎಂಬುದನ್ನೂ ಗಮನಿಸಲಿಲ್ಲ. ರಾವಣ ಹೀಗೆ ಅವಳಿಂದ ನಗರ ಪ್ರವೇಶದ ರಹಸ್ಯವನ್ನು ಕಲಿತು ಆಕೆಯನ್ನು ಕಳಿಸಿಕೊಟ್ಟು ಮಾರನೆಯ ದಿನ ದುರ್ಲಂಘ್ಯಪುರವನ್ನು ಆಶ್ರಮದಿಂದ ಪ್ರವೇಶ ಮಾಡಿದ. ವಿಭೀಷಣನು ನಳಕೂಬರನನ್ನು ಸೆರೆ ಹಿಡಿದ. ನಗರವನ್ನು ವಶಪಡಿಸಿಕೊಂಡು ಆದ ಮೇಲೆ ರಾವಣನು ಉಪರಂಭೆಗೆ ಹೇಳಿ ಕಳಿಸಿ ಆಕೆಯನ್ನು ಬರಮಾಡಿಕೊಂಡ. ಆಕೆಯೂ ಅತ್ಯಂತ ಕಾತರದಿಂದ ಮದನಾತುರದಿಂದ ಬಂದಳು. ರಾವಣ ಆಕೆಯನ್ನು ಕುರಿತು ಹೇಳಿದ, ಅಮ್ಮ, ನೀನು ವಿಶುದ್ಧ ಕುಲದ ಕುಶಧ್ವಜನಿಗೂ ಮಧುಕಾಂತಿಗೂ ಮಗಳಾಗಿ ಹುಟ್ಟಿದವಳು, ನಾಳಕೂಬರನಂಥವನ ಕೈ ಹಿಡಿದವಳು. ನಿನ್ನ ಕುಲದ ಆಚಾರವನ್ನು ನೆನೆದು ಶೀಲ ಪರಿಪಾಲನ ಮಾಡುವುದು ನಿನಗೆ ತಕ್ಕದ್ದು. ಅದೂ ಅಲ್ಲದೆ ನೀನು ನನಗೆ ವಿದ್ಯೆಯನ್ನು ಉಪದೇಶ ಮಾಡಿದ್ದರಿಂದ ನೀನು ನನಗೆ ಗುರುವಾದೆ. ಆದ ಕಾರಣ ಬೇರೆ ಏನೂ ಯೋಚನೆ ಮಾಡದೆ ನಳಕೂಬರನನ್ನು ಕೂಡಿ ನೀನು ಸುಖವಾಗಿರು. ಹೀಗೆ ಹೇಳಿ ರಾವಣ ಆಕೆಯ ದುಷ್ಪರಿಣಾಮವನ್ನು ಹೋಗಲಾಡಿಸಿದ. ಅನಂತರ ನಳಕೂಬರನನ್ನು ಬರಮಾಡಿಕೊಂಡು ಆತನ ಭಯವನ್ನು ಹೋಗಲಾಡಿಸಿದ. ತನ್ನ ಮಗನಾದ ಇಂದ್ರಜಿತ್ತಿಗಿಂತ ಆತನು ಅತಿಶಯನೋ ಎಂಬಂತೆ ಆತನನ್ನು ಮನ್ನಿಸಿದ. ನಳಕೂಬರನ ರಾಜ್ಯವನ್ನು ಮತ್ತೆ ಆತನಿಗೆ ಕೊಟ್ಟ. ಹೀಗೆ 2 ರೀತಿಗಳಿಂದಲೂ ವಿಜಯವನ್ನು ಸಂಪಾದಿಸಿ ರಾವಣ ಮುಂದೆ ಹೋದ. ಇದು ರಾವಣನ ಹೆಸರಿಗೆ ಅಂಟಿಕೊಂಡು ಬಂದಿರುವ ಅತಿಯಾದ ಕಾಮದ ಇನ್ನೊಂದು ಸುಟಿಯಾದ ಸಂಯಮದ ಮುಖ. ಇದನ್ನು ನೆನೆದಾಗಲೆಲ್ಲ ಹರ್ಷವಾಗುತ್ತದೆ. ಸಂಸ್ಮೃತ್ಯ ಸಂಸ್ಮೃತ್ಯ ಹೃಷ್ಯಾಮಿ ಚ ಮುಹುರ್ಮುಹುಃ.